ಸುಮ್ಮನೆ ಖಾಲಿ ಕೂತು ಬೋರ್ ಆಗ್ತಿರ್ಬೇಕಾದ್ರೆ ಮೀಶೋನ ಸ್ಕ್ರೋಲ್ ಮಾಡ್ತಿರುವಾಗ ಈ ಪ್ರಾಡಕ್ಟ್ನ ನೋಡಿದೆ. ಇದು ವರ್ಕೌಟ್ ಆಗುತ್ತಾ ಅಂತ ಯೋಚನೆಯಲ್ಲಿದ್ರು ಕೂಡ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ಈ ಪ್ರಾಡಕ್ಟ್ನ ಆರ್ಡರ್ ಮಾಡಿದೆ. ಪ್ರಾಡಕ್ಟ್ ಏನೋ ಇಮೇಜ್ ಅಲ್ಲಿ ತೋರಿಸಿರೋ ತರಾನೇ ಇದೆ, ಅದ್ರಲ್ಲಿ ಯಾವ್ದು ಮೋಸ ಇಲ್ಲ. ಆದ್ರೆ ಯಾವ ತರ ವರ್ಕ್ ಮಾಡುತ್ತೆ ಅಂತ ಹೇಳಿ ಟ್ರಯಲ್ ಮಾಡಕ್ಕೆ ರೆಡಿ ಆದ್ರೆ ವೆರಿ ಫಸ್ಟ್ ಟೈಮ್ ಈ ತರ ಐಟಮ್ ನ ಆರ್ಡರ್ ಮಾಡಿದ್ದು. ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ನ ರಿಮೂವ್ ಮಾಡಕ್ಕೆ ಪಾರ್ಲರ್ಗೆ ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ಲಾನ್ ಮಾಡಿ ಈ ತರ ಐಟಮ್ಸ್ ನ ಆರ್ಡರ್ ಮಾಡಿದೆ. ನೋಡೋದ್ರೇನೆ ಭಯ ಆಗ್ಬೇಕು, ಆ ರೇಂಜ್ಗೆ ಬ್ಲಾಕ್ ಹೆಡ್ಸ್ ಆದ್ರೆ ನೋಡ್ಕೊಂಡು ಕೂತ್ಕೊಂಡ್ರೆ ಅದು ಕಡಿಮೆ ಆಗಲ್ಲ ಅಂತ ಹೇಳಿ ಬ್ಲಾಕ್ ಹೆಡ್ಸ್ ರಿಮೂವ್ ಆಗ್ಬೇಕು, ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಈ ಐಟಮ್ಸ್ ನ ನೀವು ಆರ್ಡರ್ ಮಾಡಿ. ನಾನು ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದು. ತುಂಬಾನೇ ಚೆನ್ನಾಗಿದೆ. ಯಾವ ರೇಂಜ್ ಕ್ಲೀನ್ ಮಾಡುತ್ತೆ ಅಂದ್ರೆ ಭಯ ಪಡದೇನೆ ನಾವು ಇದನ್ನ ಯೂಸ್ ಮಾಡಬಹುದು. ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಾನು ಯೂಸ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಕ್ಕೆ ವಿಡಿಯೋ ಮಾಡಿರೋದು. ತುಂಬಾನೇ ಚೆನ್ನಾಗಿ ಅಂಡ್ ಕೂಲ್ ಕಂಫರ್ಟಬಲ್ ಆಗಿತ್ತು. ಅದಕ್ಕೋಸ್ಕರ ನಾನು ಹ್ಯಾಪಿ ಫೀಲ್ ಆಗಿ ಈ ವಿಡಿಯೋನ ಮಾಡ್ತಾ ಇದ್ದೆ. ಯೂಸ್ ಮಾಡೋದಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ಕೊಂಡು ಹಾಗೆ ಬಿಸಿ ನೀರಿಂದ ಸ್ವಲ್ಪ ಟ್ಯಾಪ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಕೊಟ್ರಿ ಅಂತಂದ್ರೆ ಬ್ಲಾಕ್ ಹೆಡ್ಸ್ಗೆ ಸ್ವಲ್ಪ ಪೋರ್ಸ್ ಓಪನ್ ಆಗಿ ಈ ಐಟಮ್ಸ್ ನ ಯೂಸ್ ಮಾಡೋದ್ರಿಂದ ಬೇಗನೆ ಕ್ಲಿಯರ್ ಆಗಿ ಯೂಸ್ ಮಾಡುವಾಗ ಸ್ಕಿನ್ ಗೆ ಎಫೆಕ್ಟ್ ಆಗ್ಬಿಡುತ್ತೋ ಅಂತ ಹೇಳಿ ಭಯ ಪಡೋ ನೆಸೆಸರಿನೇ ಇಲ್ಲ. ಯಾಕಂದ್ರೆ ಲೈವ್ ಎಕ್ಸಾಂಪಲ್ ನಾವೇ ಇರುವಾಗ ನೀವು ಯಾವುದೇ ವರಿ ಮಾಡಬೇಕಾದ್ರೂ ನೆಸೆಸರಿ ಇಲ್ಲ. ಎಷ್ಟು ಡರ್ಟ್ ನ ಯಾವ ತರ ತೆಗ್ದಿದೆ ಅಂತಂದ್ರೆ ಎಕ್ಸಾಂಪಲ್ ಆಗಿ ಕಣ್ಮುಂದೆ ಕಾಣಿದೆ, ಲಾಸ್ಟ್ ಆಗಿ ಈ ತರ ಕ್ಲೀನ್ ಅಂಡ್ ಬೋಲ್ಡ್ ಆಗಿ ಕಾಣುತ್ತೆ. ಸೊ ಯೂಸ್ ಮಾಡಿ ಅಂತ ಹೇಳ್ತಾ ನಾನು ಸೂಪರ್ ಹ್ಯಾಪಿ ಕಸ್ಟಮರ್ ಫಾರ್ ದಿಸ್ ಐಟಮ್ ಅಂತ ಹೇಳ್ತಾ ಬಡ್ಜೆಟ್ ಫ್ರೆಂಡ್ಲಿನೂ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಐಟಮ್ ಜೊತೆಗೆ ಸಿಗೋಣ. ಬಾಯ್.